ರಾ ಮ ಅದಕ್ಕೆ ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಇದೆ. ರಾ ಅಂದಾಗ ಒಳಗಡೆ ಇರುವ ಪಾಪಗಳೆಲ್ಲ ಹೊರಗೆ ಹೋಗುತ್ತಂತೆ. ಆ ಅಂತ ಬಾಯಿ ಓಪನ್ ಆಗುತ್ತಲ್ಲ, ಅವಾಗ ಎಲ್ಲ ಪಾಪಗಳು ಹೊರಗೆ ಹೋಗುತ್ತೆ. ಮಾ ಅನ್ಬೇಕಾದ್ರೆ 2 ಲಿಪ್ಪುಗಳು ಲಾಕ್ ಆಗುತ್ತೆ, ಹೊರಗಡೆ ಇದ್ದ ಪಾಪಗಳು ಒಳಗೆ ಹೋಗದೇನೆ ಇರುವ ಹಾಗೆ ತಡೆಯುತ್ತೆ. ಹಾಗಾಗಿ ಪಾಪಗಳನ್ನ ಪರಿಹಾರ ಮಾಡಿ ಸನ್ಮಾರ್ಗದ ಕಡೆ ಕರೆದುಕೊಂಡು ಹೋಗುವ ವ್ಯಕ್ತಿತ್ವಕ್ಕೆ ರಾಮ ಅಂತ ಹೆಸರು. ಈಗ ವಿಷ್ಣುವಿನ ಸಾಕಷ್ಟು ಅವತಾರಗಳಲ್ಲಿ ರಾಮನ ಅವತಾರ ಬಹಳವೇ ಪ್ರಮುಖವಾದದ್ದು. ರಾಮರಾಜ್ಯ, ರಾಮನೀತಿ ಹೀಗೆ ಹೇಳೋದು ಉಂಟು. ರಾಮನಿಗೆ ಯಾಕಷ್ಟು ಪ್ರಾಮುಖ್ಯತೆ, ಹಾಗೇನೆ ರಾಮನನ್ನ ಮರ್ಯಾದಾ ಪುರುಷೋತ್ತಮ ಅಂತ ಕೂಡ ಯಾಕೆ ಕರಿತೀವಿ? ವಾಸ್ತವಿಕವಾಗಿ ಭಗವಂತನ ವ್ಯೂಹ ರೂಪಗಳು ಅಂತ ಹೇಳ್ತೇವೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ. ವಾಸುದೇವನೇ ರಾಮನಾದ. ಸಂಕರ್ಷಣ ಅಂತ ಭಗವಂತನ ಪದ್ಮನಾಭ ರೂಪದಿಂದ ಹುಟ್ಟಿದ ಒಂದು ರೂಪ. ಆ ಸಂಕರ್ಷಣೆ ಶೇಷ ಲಕ್ಷ್ಮಣನಾಗಿ ಬಂದ ಅಂತ. ಇನ್ನು ಅನಿರುದ್ಧ ಪ್ರದ್ಯುಮ್ನ ಅಂದ್ರೆ ಭರತ ಶತ್ರುಘ್ನರು ಅಂತ. ಒಂದು ಯಜ್ಞದ ಪಾಯಸದಲ್ಲಿ ದಶರಥ ರಾಜನಿಗೆ ಯಾವ ಕಲ್ಪನೆಗಳಿಲ್ಲ, ನನಗೊಬ್ಬ ಮಗನಾಗಬೇಕು ಅಂತಿತ್ತು. ಅವನ ಭಾವನೆಗೆ ತಕ್ಕಂತೆ ದೇವರು ನಾನು ಹೇಗೆ ಬರಬೇಕು ಅಂತ 4 ರೂಪಗಳಲ್ಲಿ ಬಂದು ನಿಂತ, ಧರೆಗೆ ಬಂದು ನಿಂತ. ಬಾಲ್ಯದಲ್ಲೇನೆ ಶಿವಧನಸನ್ನ ತೆಗೆದು ಪಕ್ಕಕ್ಕಿಟ್ಟು ಆಟ ಆಡ್ತಿದ್ಲು, ಅಷ್ಟು ಶಕ್ತಿ ಸೀತೆಗೆ ಅಂತ ಕಥೆಗಳು ಹೇಳ್ತಾರೆ. ಕರೆಕ್ಟ್ ಆಗಿ ಹೇಳಿದ್ರಿ, ತುಂಬಾ ನಿಜವಾದ ಕಥೆ ಅದು. ಅದು ತುಂಬಾ ಸ್ವಾರಸ್ಯಕರವಾಗಿ. 3 ಬಾರಿ ನೀವು ರಾಮ 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 ಅಂದ್ರೆ 1000 ಬಾರಿ ಜಪ ಮಾಡಿದಷ್ಟು ಪುಣ್ಯ ಇದೆ ಅಂತ ಒಳ್ಳೆ ಟಿಪ್ಸ್ ಇದು. ಕಲಿಯುಗದವರಿಗೆ ಪುರುಸೊತ್ತಿರಲ್ಲ. ಹಾಗಾಗಿ 3 ಬಾರಿ ರಾಮ ಅನ್ನಿ, ನಿಮ್ಮ ಬದುಕಿನಲ್ಲಿ ಮಂಗಳವಾಗುತ್ತೆ ಅಂತ. ರಾಮ ಅಂದ್ರೆ ಪ್ರಾಣ ಶಿವನಿಗೆ, ಶಿವ ಅಂದ್ರೆ ಪ್ರಾಣ ರಾಮನಿಗೆ. ಹಾಗಾಗಿ ರಾಮ ಶಿವಲಿಂಗವನ್ನ ಪ್ರತಿಷ್ಠೆ ಮಾಡ್ತಾನೆ. ಶಿವ ಯಾವಾಗಲೂ ಪಾರ್ವತಿಗೆ ಹೇಳ್ತಾನೆ, ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ, ರಾಮ ಮಂತ್ರವ ಜಪಿಸು ಅಂತ ಹೇಳಿದ್ದು ಯಾರಿಗೆ? ಪಾರ್ವತಿಗೆ ಹೇಳಿದ್ದು ಶಿವ. ರಾಮ ಪರಶುರಾಮ 2 ವಿಷ್ಣು ಅವತಾರಗಳು ಹೇಗೆ ಒಬ್ರಿಗೊಬ್ರು ಎದುರುಗಡೆ ಬಂದ್ರು, ಮತ್ತೆ ಹೇಗೆ ಅವರಿಬ್ರಿಗೆ ಯುದ್ಧ ಆಯ್ತು ಅನ್ನೋದು ಎಷ್ಟೊಂದು ಜನಗಳ ಪ್ರಶ್ನೆ ಇದೆ. ಶಬರಿ ರಾಮನಿಗೆ ಎಂಜಲು ಹಣ್ಣುಗಳನ್ನ ಕೊಡ್ತಾರೆ. ಎಂಜಲು ತಿಂದ ನಿಜವಾಗ್ಲೂ ರಾಮ?